ಮಾಜಿ ಸಚಿವ ಮುನಿರತ್ನ ವಿರುದ್ಧ ಜಾತಿ ನಿಂದನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುನಿರತ್ನ ಪ್ರಕರಣದಿಂದ ಮೈತ್ರಿ ನಾಯಕರಿಗೆ ಮತ್ತೊಂದು ಟೆನ್ಷನ್ ಶುರುವಾಗ್ಬಿಟ್ಟಿದೆ. ತಲೆ ಬಿಸಿ ಆಗ್ಬಿಟ್ಟಿದೆ ಈಗ ಮೈತ್ರಿ ನಾಯಕರಿಗೆ. ಏನಪ್ಪ ಮುನಿರತ್ನ ಹೀಗೆಲ್ಲ ಬೈದ್ಬಿಟ್ರಲ್ಲ, ಇವರಿಂದ ಅಂತರ ಕಾಯ್ದುಕೊಳ್ಬೇಕಾ ಈ ಕೇಸ್ನಿಂದ, ಅಥವಾ ಅವ್ರ ಪರವಾಗಿ ಸಮರ್ಥನೆ ಮಾಡ್ಕೊಳ್ಬೇಕಾ, ಉಗಿಬೇಕಾ ಅಂತ ಗೊತ್ತಾಗ್ತಾ ಇಲ್ಲ. ಕೆಲವೊಬ್ರಂತೂ ಇನ್ನೂ ನ್ಯೂಟ್ರಲ್ ಆಗಿ ಇದ್ದಾರೆ, ಇನ್ನೂ ಮಾತಾಡ್ತಾ ಇಲ್ಲ. ಕೆಲವೊಬ್ರಂತರು BJP ನೋಡ್ತಾ ಇದ್ದೀವಿ, ಅಶೋಕ್ ಆಗಿರ್ಬೋದು, ಕೆಲವೊಂದು ಜನ ಶೋಭಾ ಕರಂದ್ಲಾಜೆ, ಸಿಟಿ ರವಿ ಅವರು ಒಂದು ರೀತಿ ಸರ್ಕಾರದ ವಿರುದ್ಧ ಇದು ಬೀದಿದ ರಾಜಕೀಯ ಪ್ರೇರಿತ ಅನ್ನುವಂಥ ವಾಗ್ದಾಳಿ ನಡೆಸ್ತಾ ಇದ್ದಾರೆ. ಆದರೆ ದಳಪತಿಗಳು JDSನವರು ಬಾಯ ಬಿಡ್ತಾ ಇಲ್ಲ. ಮುನಿರತ್ನವ್ರ ವಿಚಾರವಾಗಿ ತಪ್ಪು ಮಾಡಿದ್ರೆ ಕಾನೂನು ಕ್ರಮ ಆಗಲಿ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ. ಆಲ್ರೆಡಿ ಕುಮಾರಸ್ವಾಮಿ ಬಿಟ್ಟರೆ ಮತ್ಯಾವ JDS ನಾಯಕರು ಕೂಡ ಪ್ರತಿಕ್ರಿಯೆಯನ್ನು ಕೊಡದೆ ಸೈಲೆಂಟ್ ಆಗಿಬಿಟ್ಟಿದ್ದಾರೆ, ಮೌನಕ್ಕೆ ಶರಣಾಗಿಬಿಟ್ಟಿದ್ದಾರೆ. ಅಂದರೆ JDS ವರಿಷ್ಠರ ಸೂಚನೆ ಮೇರೆಗೆ ಸೈಲೆಂಟ್ ಆದ್ರೆ ನಾಯಕರು. ವರಿಷ್ಠರು ಸೂಚನೆ ಕೊಟ್ಟಿರ್ಬೋದು, ಇಲ್ಲ ಅಂತರ ಕಾಯ್ದುಕೊಳ್ಳಿ, ಏನೋ ಹೇಳೋಕ್ಕೂ ಏನೋ ಹೇಳಿ ಆಮೇಲೆ ಅದು ಮತ್ತಿನ್ನೊಂದೇನೋ ಆಗೋದು ಬೇಡ ಅಂತ ಎಲ್ಲ ನೋಡಬೇಕಾಗುತ್ತೆ. ಈಗ ಒಬ್ಬ ವ್ಯಕ್ತಿ ಪರವಾಗಿ ನಾವು ಮಾತಾಡಬೇಕು ಅಥವಾ ವಿರೋಧ ಮಾಡಬೇಕು ಅಂತ ಹೇಳಿ ಈಗ ಒಳ್ಳೆ ಕೆಲಸ ಮಾಡಿದರೆ ಯಾವುದೇ ಮುಲಾಜ್ ಇರೋದಿಲ್ಲ. ಒಕ್ಕಲಿಗರ ವಿರುದ್ಧವಾಗಿ ಮಾತಾಡಿದ್ದಾರೆ, ಆಮೇಲೆ ದಲಿತ ಸಮುದಾಯವನ್ನು ನಿಲ್ಲಿಸಿದ್ದಾರೆ, ಭಾಳ ಕೀಳು ಪದಗಳಿಂದ ಮಾತಾಡಿದ್ದಾರೆ ಮುನಿರತ್ನ ಆಡಿಯೋ. ಹಾಗಾಗಿ JDSನವರು ಮಾತೇ ಬರ್ತಾ ಇಲ್ಲ. ಅದರಲ್ಲೂ ಒಕ್ಕಲಿಗ ನಾಯಕರು, ಹಳೆ ಮೈಸೂರು ಭಾಗದವರಾದರೂ ಮಾತಾಡಬೇಕಾ, ಯಾರೂ ಖಂಡಿಸ್ತಾ ಇಲ್ಲ. ಕಾರಣ ಅಂತ ಹೇಳಿದ್ರೆ ಕಾರಣಗಳಿದ್ದಾವೆ. ಕುಮಾರಸ್ವಾಮಿಯವರು ಸೈಲೆಂಟ್ ಆಗಿರೋ ಅಂತ ಹೇಳಿರಬೇಕು. ಮುನಿರತ್ನ ವಿರೋಧವಾಗಿ ಮಾತನಾಡಿದರೆ BJP ಜೊತೆ ಮೈತ್ರಿಗಿದು ಸ್ವಲ್ಪ ಹೊಡೆತ ಕೊಡ್ಬೋದು. ಮುಂದೆ ಎಲೆಕ್ಷನ್ ಇದೆ, ಅದಕ್ಕೂ ಕೂಡ ಎಫೆಕ್ಟ್ ಆಗ್ಬೋದು. ಹಳೆ ಮೈಸೂರು ಭಾಗದಲ್ಲಿ ಪ್ರಾಬಲ್ಯ ಒಕ್ಕಲಿಗರ ಓಟ್ ಆ ಒಂದು ಡಿಪೆಂಡ್ ಆಗಿದೆ JDSಸು. ಮುನಿರತ್ನ ಪರ ಮಾತನಾಡಿದರೆ ಒಕ್ಕಲಿಗರ ವಿರೋಧ ಕಟ್ಟಿಕೊಳ್ಳುವಂಥ ಸಾಧ್ಯತೆಗಳಿದ್ದಾವೆ. ಈಗ ಮುನಿರತ್ನವ್ರ ಪರವಾಗಿ ಮಾತಾಡ್ಬಿಟ್ರೆ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಮತಗಳು ನಿರ್ಣಾಯಕ, ಅದು ಜಾಸ್ತಿ JDS ಪರವಾಗಿದ್ದಾವೆ. ಅವೆಲ್ಲ ದೂರ ಆಗ್ತವೆ ಅನ್ನುವಂಥ ಭಯ ಇದೆ. ಅಲ್ರಿ, ಯಾವ ಪಕ್ಷದ ನಾಯಕನಾದ್ರೇನು ನಮ್ಮ ಜಾತಿಯ, ನಮ್ಮ ಸಮುದಾಯದ ಬಗ್ಗೆ ಬಹಳ ಕೀಳಾಗಿ ಮಾತಾಡಿದ್ದಾರೆ. ನೀವು ಅವ್ರ ಪರವಾಗಿ ಮಾತಾಡ್ತೀರಾ, ನಾವು ನಿಮ್ಗೆ ತಕ್ಕ ಪಾಠ ಕಲಿಸ್ತೀವಿ ಮುಂದಿನ ಚುನಾವಣೆಯಲ್ಲಿ ಅಂತ ಹೇಳ್ಬೋದು ಜನ. ಮುಂದೆ ಸಾಕಷ್ಟು ಎಲೆಕ್ಷನ್ಗಳಿದ್ದಾವೆ, ಮತ್ತು ಬೈ ಎಲೆಕ್ಷನ್ ಕೂಡ ಇದೆ. ಅದರಲ್ಲೂ ಚನ್ನಪಟ್ಟಣ ಒಕ್ಕಲಿಗರ ಭದ್ರಕೋಟೆ, ಆಮೇಲೆ SC ಸಮುದಾಯದ ಮತಗಳು ಕೂಡ ಇದ್ದಾವೆ. ಹಾಗಾಗಿ ಆ ಸಮುದಾಯದ ವಿರೋಧವನ್ನು ಕಟ್ಕೊಳ್ಬೇಕಾಗುತ್ತೆ ಅನ್ನುವಂಥ ಕಾರಣಕ್ಕೆ ಮುನಿರತ್ನ ಅವರ ಈ ಕೇಸ್ ಏನಿದೆ ಅದರಿಂದ ಅಂತರವನ್ನು ಕಾಯ್ದುಕೊಳ್ತಾ ಇದ್ದಾರೆ JDSನ ನಾಯಕರು. ಕುಮಾರಸ್ವಾಮಿಯವರು ಕೂಡ ಅಷ್ಟೇ, ಅವರು ಜಾಸ್ತಿ ಏನು ಇದಕ್ಕೆ ಆರೋಪ ಮಾಡೋಕ್ಕೆ ಹೋಗಲಿಲ್ಲ. ಸರ್ಕಾರದ ಮೇಲೂ ಕೂಡ ಅವರೇನು ಜಾಸ್ತಿ ರಾಜಕೀಯವಾಗಿ ಮಾತಾಡೋಕ್ಕೆ ಹೋಗಿಲ್ಲ. ತಪ್ಪು ಮಾಡಿದರೆ ಶಿಕ್ಷೆ ಆಗಲಿ ಅಂತ ಹೇಳಿದ್ದಾರೆ. ಈಗ ಅದೇ ಮುನಿರತ್ನ ಪರವಾಗಿ ಏನಾದ್ರು ವಹಿಸ್ಕೊಂಡು ಮಾತಾಡೋದಿಲ್ಲ, ಸರ್ಕಾರ ರಾಜಕೀಯವಾಗಿ ಅವ್ರನ್ನ ಮುಗಿಸ್ತಾ ಇದೆ, ಷಡ್ಯಂತ್ರ ಮಾಡಿದ್ದಾರೆ, ಟಾರ್ಗೆಟ್ ಮಾಡಿದ್ದಾರೆ ಅಂತ BJPಯವ್ರ ಲೆಕ್ಕಕ್ಕೆ ಏನಾದರೂ ಮಾತಾಡಿದರೆ ಅದು ಹಳೆ ಮೈಸೂರು ಭಾಗದಲ್ಲಿ ಪರಿಣಾಮವನ್ನು ಬೀರುತ್ತೆ. ಒಕ್ಕಲಿಗ ಮತಗಳು ಬಿಟ್ಟು ಹೋಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಜೊತೆಗೆ ಮುನಿರತ್ನ ವಿರೋಧವಾಗಿ ಏನಾದರೂ ಮಾತಾಡಿಬಿಟ್ರೆ ಮೈತ್ರಿ ಸಂಕಟ ಮುಂದೆ, ಮತ್ತೆ ಅದರಲ್ಲೂ ಕೂಡ BJP ನಾಯಕರು ಅದಕ್ಕೂ ಏನಾದರೂ ವಿರೋಧವನ್ನು ಮಾಡ್ಬೋದು. ಒಂಥರ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ JDS ನಾಯಕರು ಸಿಕ್ಕಾಕೊಂಡಿದ್ದಾರೆ. ಮೈತ್ರಿ ಇರದೇ ಇದ್ದಿದ್ರೆ ಖಂಡಿತವಾಗಲೂ ಮುನಿರತ್ನ ಅವ್ರ ಹೇಳಿಕೆ ಸಂಬಂಧಪಟ್ಟಂಗೆ ಕೆರಳಿ ಕೆಂಡಾಗಿಬಿಡೋರು JDS ನಾಯಕರು, ಬೀದಿಗಿಳಿದು ಹೋರಾಟ ಮಾಡಿಬಿಡೋರು. ಹಳೆ ಮೈಸೂರು ಭಾಗದಲ್ಲಿ ಆ ಒಂದು ಸಮುದಾಯದ ಪ್ರಾಬಲ್ಯ ಜಾಸ್ತಿ ಇರೋದ್ರಿಂದಾಗಿ ಆ ಒಂದು ಆತಂಕ ಕೂಡ JDS ನಾಯಕರಿಗೆ ಕಾಡುತ್ತೆ. ಮಂಡ್ಯ ನಾಯಕರಾದರೂ ಮಾತಾಡಬೇಕು, ಒಬ್ಬರಾದರೂ, ಅವರು ಮಾತಾಡ್ತಾ ಇಲ್ಲ. ಹೋಗಲಿ ಮೈಸೂರವರಾದರೂ ಯಾರಾದರೂ ಮಾಜಿ ಶಾಸಕರು ಅನ್ಸ್ಕೊಂಡವರು, ಅವರೂ ಮಾತಾಡ್ತಾ ಇಲ್ಲ. ಅವರೇ ಕಟ್ಟಪ್ಪಣೆಯನ್ನು ಹೊರಡಿಸಿರ್ಬೇಕಂತ ಅನ್ನಿಸ್ತಾ ಇದೆ. ಇಲ್ಲ, ಮಾತಾಡೋಕ್ಕೆ ಹೋಗಬೇಡಿ, ನೋಡೋಣ FSL ವರದಿ ಬಂದ ಮೇಲೆ ನೀವು ಬೇಕಾದರೆ ಅದ್ರ ಬಗ್ಗೆ ರಿಯಾಕ್ಟ್ ಮಾಡಿ ಅಂತ. ಹಾಗಾಗಿನೇ ಈಗ ಈ ದಳಪತಿಗಳ ನಿಗೂಢ ನಡೆ ಏನಿದೆ ಇದು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಕುಮಾರಸ್ವಾಮಿಯವರು ಈಗೇನಾದರೂ ಅದರ ಬಗ್ಗೆ ಇಲ್ಲ ಮುಕ್ತವಾಗಿ ನೀವು ಮಾತಾಡ್ಬೋದು ಅದಕ್ಕೆ ಸಂಬಂಧಪಟ್ಟಂಗೆ ಅಂತ ಹೇಳಿದ್ರೆ ಇವ್ರು ಮಾತಾಡ್ಬೋದು. ಅವರ ವೈಯಕ್ತಿಕ ವಿಚಾರ ಅದು ವಿರೋಧ ಇರ್ಬೋದು, ಮುನಿರತ್ನ ಅವರು ಮಾತಾಡಿರೋದು ಅದು ಅವರಿಗೆ ಸರಿ ಕಾಣಿಸದೇ ಇರ್ಬೋದು. ಆದರೆ ಹೇಳ್ಕೊಳ್ಳೋಕ್ಕಾಗ್ತಾ ಇಲ್ಲ, ಓಪನ್ ಆಗಿ ಮಾತಾಡೋಕ್ಕಾಗ್ತಾ ಇಲ್ಲ.
ಯಾಕೆಂದರೆ ಅಲ್ಲಿ ಲೈನ್ ಎಳೆದು ಬಿಟ್ಟಿದ್ದಾರೆ ಕುಮಾರಸ್ವಾಮಿ ಅವರು.